ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇನ್ನು ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಭಾರತದಲ್ಲಿ ಕರ್ನಾಟಕದಲ್ಲೂ ಕೂಡ ಎಲ್ಪಿಜಿಗೆ ಸಾಕಷ್ಟು ಅಭಾವ ಉಂಟಾಗಿದೆ. ಈ ನಿಟ್ಟಿನಲ್ಲಿ ಆಹಾರ ಸರಬರಾಜು ಸಚಿವರಾಗಿರುವಂತಹ KH ಮುನಿಯಪ್ಪರನ್ನ ಆಟೋ ಚಾಲಕರು ಭೇಟಿಯನ್ನ ಮಾಡಿದ್ದಾರೆ. ಬೆಂಗಳೂರಿನ ಸಂಜಯ್ ನಗರದಲ್ಲಿ ಇರುವಂತಹ ಸಚಿವರ ನಿವಾಸಕ್ಕೆ ಆಟೋ ಚಾಲಕರ ಸಂಘಟನೆ, ಆಟೋ ಚಾಲಕರು ಭೇಟಿಯನ್ನ ನೀಡಿದ್ದಾರೆ. ಆಟೋ ಚಾಲಕರ ಜೊತೆ ಆಹಾರ ಸಚಿವ KH ಮುನಿಯಪ್ಪ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಸಚಿವರ ಮುಂದೆ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಆಟೋ ಚಾಲಕರು. ನಮಗೆ ಗ್ಯಾಸೇ ಸಿಗ್ತಾ ಇಲ್ಲ, 1 ಲೀಟರ್ ಗ್ಯಾಸ್ಗೆ 135 ರೂಪಾಯಿ ಮಾಡಿದ್ದಾರೆ ಅನ್ನೋ ಆರೋಪವನ್ನು ನೇರವಾಗಿ ಮಾಡ್ತಾ ಇದ್ದಾರೆ ಆಟೋ ಚಾಲಕರು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ಕಾದ್ರು, ಗ್ಯಾಸ್ ಸಿಗಲ್ಲ, ಸಿಕ್ಕಿದ್ರು 135 ರೂಪಾಯಿ, ಜೀವನ ತುಂಬ ಕಷ್ಟ ಆಗ್ತಾ ಇದೆ ಅಂತ ಆಟೋ ಚಾಲಕರು ತಮ್ಮ ಅಳಲನ್ನ ಸಚಿವರ ಮುಂದೆ ತೋಡ್ಕೊಳ್ತಾ ಇದ್ದಾರೆ. ಬಂಕ್ನವರನ್ನ ಕರೆಸಿ ಮಾತನ್ನ ಆಡಿ ಎಲ್ಲವನ್ನ ನಿಭಾಯಿಸಿ ಸಾರ್ಟ್ ಔಟ್ ಮಾಡಿ, ಇಷ್ಟು ದಿನ ನಾವು ಹೇಗಿರಬೇಕು, ಮನೆಯಲ್ಲಿ ಮಕ್ಕಳಿದ್ದಾರೆ, ಕುಟುಂಬ ಇದೆ, ಅವ್ರನ್ನ ನಾವು ಸಂರಕ್ಷಣೆ ಮಾಡಬೇಕು, ಈ ನಿಟ್ಟಿನಲ್ಲಿ ನಮಗೆ ಸೂಕ್ತವಾದಂಥ ಪರಿಹಾರವನ್ನು ಕಲ್ಪಿಸಿ ಅನ್ನೋದು ಆಟೋ ಚಾಲಕರ ಮಾತು. ಇನ್ನು ಸಚಿವ KH ಮುನಿಯಪ್ಪ ಅವರ ಜೊತೆ ಆಟೋ ಚಾಲಕರು ಈಗ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಆಟೋ ಚಾಲಕರು ಈಗ ಯುದ್ಧ ಆರಂಭ ಆದಾಗಿನಿಂದಲೂ ಎದುರಿಸ್ತಾ ಇರೋ ಅಂಥ ಸಂಕಷ್ಟ ಅಂದರೆ ಅವ್ರಿಗೆ LPG ಸಿಗ್ತಾ ಇಲ್ಲ, ಸಿಕ್ಕಿದ್ರೂ ಕೂಡ 1 ಲೀಟರ್ಗೆ 135 ರೂಪಾಯಿ. ಏನು ಮಾಡಬೇಕು? ಎಷ್ಟು ರೇಟ್ ಇತ್ತು, ಏಕಾಏಕಿ ರೈಟನ್ನು ರೈಸ್ ಮಾಡ್ತಾರೆ. ಯಾವ ಕಾರಣಕ್ಕೋಸ್ಕರ ರೇಟ್ನ ರೈಸ್ ಮಾಡ್ತಾರೆ? ಈಗಾಗಲೇ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಇರೋ ಅಂಥ ಸೆಸ್ನ ಕಡಿಮೆ ಮಾಡಿದೆ. ಆದರೂ ಕೂಡ ನಮಗೆ ಇಲ್ಲಿ LPGಗೆ ಯಾವುದೇ ಆಪ್ಷನ್ಸ್ ಇಲ್ಲ. ನಮ್ಮ ಜೀವನವನ್ನು ಹೇಗೆ ಮಾಡಬೇಕು ಅನ್ನೋ ಒಂದು ಅಳಲನ್ನ ನೇರವಾಗಿ ಆಹಾರ ಸರಬರಾಜು ಪೂರೈಕೆ ಸಚಿವರಾಗಿರೋ ಅಂಥ KH ಮುನಿಯಪ್ಪರ ಮುಂದೆ ಆಟೋ ಚಾಲಕರು ತೋಡ್ಕೊಳ್ತಾ ಇದ್ದಾರೆ. ಬೆಂಗಳೂರಿನ ಸಂಜಯ್ ನಗರದಲ್ಲಿ ಇರುವಂಥ ಆಹಾರ ಸಚಿವ KH ಮುನಿಯಪ್ಪರ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟು ಮಾತುಕತೆಯನ್ನು ಮಾಡ್ತಾ ಇದ್ದಾರೆ ಆಟೋ ಚಾಲಕರು. ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಾವು ಸರತಿ ಸಾಲಿನಲ್ಲಿ ನಿಂತ್ಕೋಬೇಕು, ನಿಂತ್ಕೊಂಡ್ರೂ ಗ್ಯಾಸ್ ಸಿಗತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಒಂದು ವೇಳೆ ಸಿಕ್ತು ಅಂತ ಇಟ್ಕೊಳ್ಳಿ, 1 ಲೀಟ್ರಿಗೆ 135 ರೂಪಾಯಿ ಸ್ವಾಮಿ, ನಾವು ಯಾವ ರೀತಿ ಕೊಡಬೇಕು ಇದನ್ನು? ನಾವು ಫ್ಯಾಮಿಲಿ ಮೆನ್ಸ್ ಆಟೋನ ಓಡಿಸಿದ್ರೇ ನಮ್ಮ ಹೊಟ್ಟೆ ತುಂಬೋದು. ನಮ್ಮ ಹೊಟ್ಟೆ ತುಂಬಿಸ್ಕೊಂಡ್ರೆ ಮಾತ್ರ ಸಾಲಲ್ಲ, ಮನೆಯಲ್ಲಿರೋರ್ಗೂ ಕೂಡ ನಾವು ಹೊಟ್ಟೆ ತುಂಬಿಸ್ಬೇಕು. ಹೀಗಾದರೆ ನಮ್ಗೆ ಬಹಳ ಕಷ್ಟ ಆಗ್ತಾ ಇದೆ. ಒಂದು ಸಮರ್ಪಕವಾದಂಥ LPGನ ನೀವು ನೀಡಿ. ಎರಡನೇದಾಗಿ ಏಕಾಏಕಿ ಬಂಕ್ ಮಾಲೀಕರು ಅಮೌಂಟನ್ನು ರೈಸ್ ಮಾಡಿಬಿಡ್ತಾರೆ, ಅದಕ್ಕೆ ಕಡಿವಾಣವನ್ನು ಹಾಕಿ, ಕ್ಯೂನ ತಪ್ಪಿಸಿ ಹಣವನ್ನು ಕಡಿಮೆ ಮಾಡಿಸಿ. ಇದು ನಮ್ಮ ಬೇಡಿಕೆ ಅನ್ನೋದು ಆಟೋ ಚಾಲಕರ ಮಾತು. ಬೆಂಗಳೂರಿನ ಸಂಜಯ್ ನಗರದಲ್ಲಿ ಇರುವಂಥ ಸಚಿವರ ನಿವಾಸಕ್ಕೆ ಈಗ ಆಟೋ ಚಾಲಕರು ಭೇಟಿಯನ್ನು ನೀಡಿ ಮಾತುಕತೆಯನ್ನು ಮಾಡ್ತಿದ್ದಾರೆ. ರಾಜ್ಯದಲ್ಲಿ LPG ಅಭಾವ ಶುರುವಾಗಿದೆ. ಒಂದು ಕಡೆ ಬಂಕ್ಗಳಲ್ಲಿಯೂ ಕೂಡ LPG ಸಿಗ್ತಾ ಇಲ್ಲ. ಸೊ ಗಂಟೆಗಟ್ಟಲೆ ಆಟೋ ಚಾಲಕರು ಬಂಕ್ ಮುಂದೆ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಸದ್ಯ ನಿರ್ಮಾಣವಾಗಿದೆ. ಇಂದು ಆಹಾರ ಸಚಿವ KH ಮುನಿಯಪ್ಪ ಅವ್ರನ್ನ ಭೇಟಿ ಮಾಡಲಿಕ್ಕೆ ಒಂದಿಷ್ಟು ಆಟೋ ಸಂಘಟನೆಯವರು ಬಂದಿದ್ದಾರೆ. ರಘು ಸರ್ ಇದ್ದಾರೆ, ಪೀಸ್ ಆಟೋ ಸಂಘಟನೆಯವರು, ಅವರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್, ಸಚಿವರನ್ನ ಮೀಟ್ ಆದ್ರಿ, ಒಂದು ಭರವಸೆ ಸಿಗ್ತಾ ಹೆಂಗೆ ಸರ್? 12 ಗಂಟೆಗೇನೋ ನಮಗೊಂದು ಪರಿಹಾರ ಕೊಡ್ತೀನಿ, ವಿಧಾನಸೌಧದಲ್ಲಿ ಸಭೆ ಕರೆದು ಮಾತಾಡ್ತೀನಿ, ಅದಾದಮೇಲೆ 10ನೇ ತಾರೀಕು ಎಲ್ಲ ನಿಮ್ಗೆ ಏನು ಸಮಸ್ಯೆ ಆಗಿದೆ ಅದನ್ನು ಪರಿಹಾರ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದು ಏನು ಅಂದರೆ ನಮಗೇನು ಅಂಥ ಆಶಾಭಾವನೆ ಕಾಣ್ತಾ ಇಲ್ಲ. ಯಾಕೆಂದರೆ ಇನ್ನೊಂದು ಸರಿ ಹೇಳ್ತಾರೆ ನಾನು ಒತ್ತಡದಲ್ಲಿದ್ದೀನಿ, ಎಲೆಕ್ಷನ್ ಬ್ಯುಸಿಲಿದ್ದೀನಿ ಅಂತಾರೆ. ಅಂದರೆ ಆಟೋ ಚಾಲಕರ ಜೀವನಕ್ಕಿಂತ ಬೆಂಗಳೂರಿನಲ್ಲಿ ಇವತ್ತು ಲಕ್ಷಾಂತರ ಜನ ರೋಡಲ್ಲಿ ನಿಂತ್ಕೊಂಡು ಒದ್ದಾಡ್ತಾ ಇದ್ದೀವಿ. ಇವರ ಹೇಳಿಕೆ ಹೆಂಗಿದೆ ಅಂದರೆ ಎಲೆಕ್ಷನ್ ಬ್ಯುಸಿ ಇದ್ದೀನಿ, ನಾನು ಕರೆದು ಮಾತಾಡ್ತೀನಿ, ಮತ್ತು ಪ್ರೈವೇಟ್ ಬಂಕಿಗೆ ಏನಕ್ಕೆ ಹೋಗಿ ಹಾಕೋತೀರಾ ಅಂದರೆ ಇಷ್ಟು ದಿನ ಇಷ್ಟು ವರ್ಷದಲ್ಲಿ ಯಾವುದೇ ರೇಟು ಸಹ ನಮಗೆ 55 ರೂಪಾಯಿ ಅಂದರೆ ಎಲ್ಲ ಬಂಕಲ್ಲೂ ಇತ್ತು. ಸರ್ಕಾರಿ ಸ್ವಾಮ್ಯ ಆಗಿರಲಿ ಪ್ರೈವೇಟ್ ಆಗಿರಲಿ 55 ರೂಪಾಯಿ ಲೀಟ್ರಿಗೆ LPG ಸಿಗ್ತಾ ಇತ್ತು. ಇವತ್ತು 90 ರೂಪಾಯಿ ಒಂದು ಬಂಕಲ್ಲಿದ್ದರೆ ಒಂದು ಬಂಕಲ್ಲಿ 120. ಇದು ಇವ್ರ ಕಂಟ್ರೋಲಲ್ಲಿಲ್ಲ, ಸಚಿವರು ಕಂಟ್ರೋಲಲ್ಲೇ ಇಲ್ಲ. ಇಷ್ಟು ದಿನ ಆಗಲೇ 1 ತಿಂಗ್ಳುಗಟ್ಟಲೆ ಲಕ್ಷಾಂತರ ರೂಪಾಯಿ ಚಾಲಕರಿಂದ ಲೂಟಿ ಹೊಡೆದಾಯಿತು. ಇವಾಗ ಏನೋ ಪರಿಹಾರ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಯಾವ ಮಟ್ಟಕ್ಕೆ ಕೊಡ್ತಾರೆ ಅನ್ನೋದು 10ನೇ ತಾರೀಕು ಒಳಗೆ ಗೊತ್ತಾಗುತ್ತೆ. 10ನೇ ತಾರೀಕು ಏನಾದರೂ ನಮಗೆ ಸಮರ್ಪಕವಾಗಿ ಇವ್ರ ಕಡೆಯಿಂದ ಉತ್ತರ ಆಗಿರಲಿ, ಶಾಶ್ವತ ಪರಿಹಾರ ಸಿಗದೆ ಹೋದರೆ ಸಚಿವರ ವಿರುದ್ಧ ಕಪ್ಪು ಬಾವುಟ, ಅವ್ರು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಆಟೋ ಚಾಲಕರು ಕಪ್ಪು ಬಾವುಟ ಪ್ರದರ್ಶನ ಮಾಡುವ ಮುಖಾಂತರ ವಿರೋಧ ವ್ಯಕ್ತಪಡಿಸ್ತೀವಿ. ಸರ್, ರಾತ್ರಿ ಇಡೀ ಕ್ಯೂ ನಿಲ್ತೀರಾ, ಸೊ ಅದು ವಾಹನ ಸವಾರರಿಗೂ ಸಮಸ್ಯೆ ಆಗ್ತಿದೆ, ಟ್ರಾಫಿಕ್ ಆಗ್ತಿದೆ. ಈ ಎಲ್ಲ ಸಮಸ್ಯೆ ಯಾಕೆ ಸಚಿವರ ಕಣ್ಣಿಗೆ ಕಾಣ್ತಿಲ್ಲ? ಎಲ್ಲ ಸರಿ ಇದೆ, ನಿಭಾಯಿಸ್ತಾ ಇದ್ದೀವಿ ಅನ್ನೋ ಮಾತು ಹೇಳ್ತಾರೆ.
ಅದೇ ಇಲ್ಲಿ ಏನಾಗ್ತಾ ಇದೆ, ಯಾರೂ ಏನೋ ಒಂದು ಚಿಕ್ಕದು ಒಳ್ಳೇದಾದಾಗ ನಮ್ಮಿಂದ ಆಯ್ತು. ಇವತ್ತು ಇಷ್ಟು ಜನ ಚಾಲಕರು ರೋಡಿಗೆ ಬೀದಿಲಿ ನಿಂತಿದ್ದಾಗ ಯಾರು ಇದು ನಮ್ಮ ಚಾಲಕರು ಅನ್ನೋ ಗಮನನೇ ಇಲ್ಲ ಇವ್ರಿಗೆ. ಒಂದೇನು ಹೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರದ ಮೇಲೆ ಇವ್ರು ಹೇಳೋದು, ಕೇಂದ್ರ ಸರ್ಕಾರದ MP ಗಳು ಏನು ನಮ್ಮ BJP ಮುಖಂಡರುಗಳಿದ್ದಾರೆ, ಬಾಯಿ ಬಿಟ್ಟು ಸಹ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.